ಭಾರತೀಯ ಐಟಿ ಉದ್ಯಮದ ಝಾರ್ ಎಂದೇ ಸುಪ್ರಸಿದ್ಧವಾಗಿರುವ ವಿಪ್ರೋ ಕಂಪನಿಯ ಸಂಸ್ಥಾಪಕರಾಗಿರುವ ಅಜಿಮ್ ಪ್ರೇಮ್ಜಿಯವರ ಕೊಡುಗೈ ದಾನದ ಕುರಿತು ಇದೀಗ ಇಡೀ ದೇಶಾದ್ಯಂತ ದೊಡ್ಡ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಇಡೀ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಅಜಿಮ್ ಪ್ರೇಮ್ಜಿಯವರ ಹೃದಯ ಶ್ರೀಮಂತಿಕೆ ಬಗ್ಗೆ ಕನ್ನಡಿಗರು ಹೃದಯ ತುಂಬಿ ಹಾರೈಸುತ್ತಿದ್ದಾರೆ. ಒಂದು ಕಡೆ ಜಗತ್ತಿನ ಶ್ರೀಮಂತರು ಸಹಸ್ರಾರು ಕೋಟಿ ಖರ್ಚು ಮಾಡಿ ತಮ್ಮ ಮಕ್ಕಳ ಮದುವೆ ಮಾಡಿ ಸುದ್ದಿಯಾದರೆ ಈ ಕಡೆ ಅಜಿಮ್ಜಿ ಸದ್ದೇ ಇಲ್ಲದೆ ಕರ್ನಾಟಕದ ಲಕ್ಷಾಂತರ ಮಕ್ಕಳಿಗೆ ಪ್ರತಿದಿನ ಪೌಷ್ಟಿಕಾಂಶದ ಆಹಾರ ಒದಗಿಸುವುದಕ್ಕಾಗಿ 1,500 ಕೋಟಿ ಹಣ ಮೀಸಲಿಟ್ಟು ಕರ್ನಾಟಕ ಸರ್ಕಾರದ ಜೊತೆ ಕೈಜೋಡಿಸಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದುವ 53,000 ಶಾಲೆಯ ಸುಮಾರು 55 ಲಕ್ಷ ಮಕ್ಕಳಿಗೆ ವಾರದಲ್ಲಿ 4 ದಿನ ಮೊಟ್ಟೆ ನೀಡುವ ಪೂರಕ ಪೌಷ್ಟಿಕ ಆಹಾರ ನೀಡುವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು. ವಾರದಲ್ಲಿ 6 ದಿನ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಚಾರಿತ್ರಿಕ ಪುಣ್ಯ ಕಾರ್ಯಕ್ಕೆ ಮುಂದಾದ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮನಃಪೂರ್ವಕ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸಲು ವಿಶೇಷ ಕಾಳಜಿ ವಹಿಸಿ ಸರ್ಕಾರದ ಈ ಪ್ರಮುಖ ಯೋಜನೆಗೆ ಕೈಜೋಡಿಸಿರುವ ಹಾಗೂ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀಯುತ ಅಜಿಮ್ ಇಂದಿನ ಈ ಕಾರ್ಯಕ್ರಮದ ಕಂಪು ಎಲ್ಲೆಡೆ ಪಸರಿಸಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಇಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಶುಭ ಹಾರೈಸಿ ಕಾರ್ಯಕ್ರಮಕ್ಕೆ ವಿಸ್ತೃತ ಚಾಲನೆಯನ್ನು ನೀಡುತ್ತಿರುವ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. 3,080 ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿಯಿಂದ 55,26,194 ವಿದ್ಯಾರ್ಥಿಗಳು ಫಲಾನುಭವಿಗಳಾಗಿರುತ್ತಾರೆ ಎಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ರಿಚು ಪರಿಣಾಮ ಬೀರುವಲ್ಲಿ ನಿಮ್ಮ ಪ್ರಯತ್ನ ಮಹತ್ವದ್ದಾಗಿದೆ. ಸ್ವಲ್ಪ ಹತ್ರ ಬನ್ನಿ. ಫ್ಲಾಶ್ ಶಾಟ್ ಅಲ್ಲಿ ಮೇಡಮ್, ಕಮ್ ಲಿಟಲ್ ಬಿಟ್ ಕ್ಲೋಸ್. ವಿಚ್ ಒನ್ ಸರ್? ಸರ್ ಒಂದು ನಿಮಿಷ ವಿಡಿಯೋಗ್ರಾಫರ್ ತೊಗೊಂಡ್ಬಿಡ್ತಾರೆ. ಎಲ್ಲ ಕೂತ್ಕೊಳ್ರಪ್ಪ, ಎಲ್ಲ ಕೂತ್ಕೊಳ್ರಿ. ನಗೋ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ವಾರದಲ್ಲಿ ಉಚಿತ 6 ದಿನ ಪೂರಕ ಪೌಷ್ಟಿಕ ಆಹಾರ ನೀಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ಉಪಹಾರ ಇಲ್ಲದೆ ಶಾಲೆಗೆ ಬಂದು ಊಟ ಇಲ್ಲದೆ ಮಧ್ಯಾಹ್ನದವರೆಗೂ ಶಾಲೆಯಲ್ಲಿರುವ ಮಕ್ಕಳನ್ನು ನಾನು ನೋಡಿದ್ದೇನೆ. ಹೀಗಾಗಿ ವಾರದಲ್ಲಿ 2 ದಿನ ಊಟ ಮತ್ತು ಮೊಟ್ಟೆ ಕೊಡಲು ಮುಂದಾದೆವು. ಈಗ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ವಾರದಲ್ಲಿ 4 ದಿನವೂ ಮಕ್ಕಳಿಗೆ ಮೊಟ್ಟೆ ನೀಡಲು ಮತ್ತು ಪೂರಕ ಪೌಷ್ಟಿಕ ಆಹಾರ ಒದಗಿಸುವ ಪುಣ್ಯದ ಕಾರ್ಯಕ್ಕೆ ಸರ್ಕಾರದ ಜೊತೆಗೆ ಕೈಜೋಡಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಂದರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಮತ್ತು ಪ್ರೇಮ್ಜಿ ಫೌಂಡೇಶನ್ ಪ್ರತಿಷ್ಠಾನ ಈ ಇರುವುದರ ನಡುವೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದ ಏರ್ಪಟ್ಟಿದೆ. ಆ ಒಪ್ಪಂದದ ಪ್ರಕಾರ ಪ್ರೇಮ್ಜಿ ಪ್ರತಿಷ್ಠಾನದ ವತಿಯಿಂದ ಸುಮಾರು
1,500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 3 ವರ್ಷಗಳ ಅವಧಿಗೆ ನಾವು ಈಗಾಗಲೇ ವಾರದಲ್ಲಿ 2 ದಿನ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ. ಒಂದು ದಿನ ಇತ್ತು, ನಾವು ಬಂದ ಮೇಲೆ 2ನೇ ದಿನ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈಗ ಪ್ರೇಮ್ಜಿಯವರು ದೊಡ್ಡ ಮನಸ್ಸು ಮಾಡಿ ಉಳಿದ 4 ದಿನಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಸುಮಾರು ಎಷ್ಟು 55 ಲಕ್ಷನ ಸುಮಾರು 55-56 ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ 4 ದಿನಗಳು ಕೂಡ 3 ವರ್ಷದ ಅವಧಿಗೆ ಪ್ರತಿ ದಿನ ಮೊಟ್ಟೆಯನ್ನು ವಿದ್ಯಾರ್ಥಿಗಳಿಗೆ ಅದಕ್ಕೆ ಒಪ್ಪಂದ ಆಗಿರ್ತಕ್ಕಂಥ. ನಾನು ಪ್ರೇಮ್ಜಿಯವರಿಗೆ, ಅವರ ಕುಟುಂಬ ವರ್ಗದವರಿಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೇಮ್ಜಿಯವರು ಇಂಥ ಅನೇಕ ಜನಪರವಾದಂಥ ಕೆಲಸಗಳನ್ನ ಮಾಡಿದ್ದಾರೆ. ಅನೇಕ ದಾನ ಧರ್ಮಗಳನ್ನು ಮಾಡ್ತಾರೆ. ಅವರ ದೊಡ್ಡತನದಿಂದಾಗಿ ಅವರ ಮಕ್ಕಳಿಗೆ ಸಹಾಯ ಮಾಡಬೇಕು, ಮಕ್ಕಳು ಪೌಷ್ಟಿಕ ಆಹಾರವನ್ನು ಒದಗಿಸ್ಕೊಡ್ಬೇಕು, ಮಕ್ಕಳು ಆರೋಗ್ಯವಂತರಾಗಿರ್ಬೇಕು. ಯಾಕಂದ್ರೆ ಶಿಕ್ಷಣ ಗುಣಮಟ್ಟ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾದ್ರೆ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕು.